ಬೆಳಗ್ಗೆವರೆಗೂ ಅವಳು ನನ್ನ ಕಣ್ಣಿಗೆ ಚಿಕ್ಕ ಹುಡುಗಿ ಥರನೇ ಕಾಣಿಸ್ತಾ ಇದ್ಲು. ಆದರೆ ಯಾವಾಗ ಅವಳು ಪ್ರೀತಿ ಅಂತ ಅಳೋಕ್ಕೆ ಶುರು ಮಾಡಿದ್ಲೋ ಆಗ ನನಗೆ ಅರ್ಥ ಆಯಿತು, ಅವಳು ಚಿಕ್ಕ ಹುಡುಗಿಯಾಗಿ ಉಳಿದಿಲ್ಲ, ಒಂದು ಹೆಣ್ಣಾಗಿ ಬದಲಾಗಿದ್ದಾಳೆ ಅಂತ. ಅವಳು ನನ್ನ ಮೇಲೆ ಎಷ್ಟು ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ಲು, ಅವಳು ಕನಸನ್ನೆಲ್ಲ ಹೊಡೆದಾಕ್ಬಿಟ್ನೇನೋ ಅನಿಸ್ತಾ ಇದೆ. ಚಿಕ್ಕಮ್ಮ, ಇವ್ರು ಯಾಕೆ ಇಷ್ಟು ಹೊತ್ತಲ್ಲಿ ಇಲ್ಲಿಗೆ ಬರ್ತಿದ್ದಾರೆ? ಅಕ್ಕ ಮಲಗಿದ್ದಾರೆ. ಈಗ ನೋಡು ತಮಾಷೆನ. ಅಯ್ಯಯ್ಯೋ, ಎಷ್ಟು ಕೆಲಸ ಇದೆ ಶರ್ಮಿಳಾ. ಇನ್ವಿಟೇಷನ್ ಹೊಡಿಸ್ಬೇಕು, ಚೌಂಟ್ರಿ ಬುಕ್ ಮಾಡಬೇಕು, ಬಟ್ಟೆ ತರಬೇಕು, ಒಡವೆ ತರಬೇಕು. ಅಬ್ಬಬ್ಬಬ್ಬ, ಯಾವ ಕೆಲಸ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ದೊಡ್ಡ ಮನೆತನ ನಮ್ದು. ನಮ್ಮದ್ದು ಮದುವೆ ಅಂದ್ರೆ ಸುಮ್ಮನೆನಾ? ಎಷ್ಟು ಅದ್ದೂರಿಯಾಗಿ ಮಾಡ್ಬೇಕು ಅಂದ್ರೆ ಅಯ್ಯೋಯ್ಯೋಯ್ಯೋ. ನಮ್ಮ ಮುತ್ತಣ್ಣ ಮಾಯನ್ನ ಮದ್ವೆಯಾಗ ಒಪ್ಕೊಂಡಿರೋದು ಎಷ್ಟು ಸಂತೋಷದ ವಿಷಯ ಅಲ್ವಾ ಚಿಕ್ಕಮ್ಮ? ಅವರಿಬ್ರು ಮದ್ವೆ ಯಾವಾಗ ಆಗತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ಅವ್ರ ಮದ್ವೆಲಿ ನಾನು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಓಡಾಡ್ಬೇಕು. ಜಿಲೇಬಿ ನಂಗೂ ಅವ್ರ ಜೊತೆ ಬಟ್ಟಬೇಕು. ಸರಿ ಸರಿ ಚಿಕ್ಕಮ್ಮ, ನಾವು ಸೀರೆ ತರಕ್ಕೆ ಕಂಚಿಗೆ ಹೋಗ್ಬೇಕು. ಬೆಳ್ಳಿ ಇನ್ನು ಮನೆಗೆ ಬಂದಿಲ್ಲ. ಇಲ್ಲಿಗೆ ಬಂದಿದ್ದಾಳೇನೋ ಅಂತ ನೋಡಕ್ ಬಂದ್ವಿ. ಓ, ಪುಷ್ಪ ಅವರು ಎಲ್ಲೂ ತಪ್ಪಿಸ್ಕೊಳ್ದೆ ನಮ್ಮನೆ ಅಡ್ರೆಸ್ ಕರೆಕ್ಟಾಗಿ ಹುಡ್ಕೊಂಡು ಬಂದ್ಬಿಟ್ಟಿದ್ದೀರಾ. ಏನ್ ಸಮಾಚಾರ? ನಾನು ನಿನ್ ಜೊತೆ ಜಗಳ ಮಾಡಕ್ ಬಂದಿಲ್ಲ. ಬೆಳ್ಳಿ ಎಲ್ಲಿದ್ದಾಳೆ ಅಂತ ಹುಡ್ಕೊಂಡು ಬಂದಿದ್ದೀನಿ. ಏನೇ ಶರ್ಮಿಳಾ ನೀನು? ಬೆಳ್ಳಿನ ಯಾವ ಮೂಲೆಯಲ್ಲಿ ಬಚ್ಚಿಟ್ಟಿದ್ಯಾ? ಕರ್ಕೊಂಡು ಬಂದು ಅವ್ರ ಜೊತೆ ಕಳಿಸು, ಕರ್ಕೊಂಡು ಹೋಗ್ಲಿ. ಶರ್ಮಿಳಾ, ನಿನ್ನೆ ಚಿನ್ನ ಬೆಳ್ಳಿ ತೂಕ್ತೊಂದು ಬಂದಿದ್ನಲ್ಲ, ಅವನ ಜೊತೆಗೆ ಇವ್ರ ಮಗಳನ್ನ ತೂಕಕ್ಕೆ ಹಾಕ್ಬಿಟ್ಟು ಹೇಗೆ? ಸಾಕು. ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ ಬಗ್ಗೆ ಈ ತರ ಎಲ್ಲ ಮಾತಾಡೋದಕ್ಕೆ ನಿನಗ್ ಸಂಸ್ಕಾರ ಅನ್ನೋದಿಲ್ವಾ? ನಾನು ನಿನ್ ಜೊತೆ ಮಾತಾಡಕ್ ಬಂದಿಲ್ಲ. ಮುತ್ತು ಎಲ್ಲಿದ್ದಾನೆ? ಕರೀರಿ, ನಾನು ಅವನ ಜೊತೆ ಮಾತಾಡ್ಬೇಕು. ನೀನ್ ಕೋಪ, ರೋಷ, ಆವೇಶನೆಲ್ಲ ಮನೆಯಲ್ಲಿ ಬಚ್ಚಿಟ್ಬಿಟ್ಟು ಬರ್ಬೇಕು. ಇದು ನಮ್ಮ ಅಕ್ಕನ ಮನೆ, ಇಲ್ಲಿ ಸೌಂಡ್ ಬರಬಾರ್ದು. ಬೆಳ್ಳಿ, ಬೆಳ್ಳಿ, ಅವಳು ಇವತ್ತು ಮನೆಗೆ ಬಂದಿಲ್ಲ. ಸುಳ್ಳು ಹೇಳಬೇಡಿ. ಬೆಳಗ್ಗೆನೆ ಮಾವನ್ ನೋಡ್ತೀನಿ ಅಂತ ಇಲ್ಲಿಗೆ ಬಂದ್ಲು. ಇಲ್ಲಿಗೆ ಬರ್ದೆ ಇನ್ನೆಲ್ಲಿ ಹೋಗ್ತಾಳೆ? ನೀವು ಬರೀ ಮಾವ ಅಂತ ಕೇಳಿಸ್ಕೊಂಡಿದ್ದೀರಾ. ಯಾ ಮಾವ ಅಂತ ಕೇಳ್ಬೇಕು ತಾನೆ. ಊರಲ್ಲಿ ಅದೆಷ್ಟೊಂದು ಜನ ಮಾವಂದ್ರಿದಾರೋ ಏನೋ. ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡದೆ ಹೀಯಾಳಿಸಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ನನ್ನ ಧೈರ್ಯ ಏನು ಅಂತಾನು ತೋರಿಸ್ಬೇಕಾಗತ್ತೆ. ದುಡ್ಡಿಲ್ಲ, ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಐಶ್ವರ್ಯ ಇಲ್ಲ. ಆದ್ರೂ ಈ ಒಣಜಂಬಕ್ಕೇನು ಕಮ್ಮಿ ಇಲ್ಲ. ನಿನ್ನಂತವಳ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ಮುತ್ತು, ಮುತ್ತು, ಮುತ್ತು.
ನಿದ್ರೆ ಮಾಡ್ತಿರೋರ್ಗೆ ತೊಂದರೆ ಕೊಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಸುಸ್ತಾಗಿ ಮಲಗಿದಾನೆ, ಹೋಗಿ ತೊಂದರೆ ಕೊಟ್ಬಿಡಿ. ಮುತ್ತು, ಅತ್ತೆ, ಯಾವಾಗ ಬಂದ್ರಿ? ಏನ್ ಇಷ್ಟೊತ್ತಲ್ಲಿ? ಮುತ್ತು, ಬೆಳ್ಳಿ ಇನ್ನೂ ಮನೆಗೆ ಬಂದಿಲ್ಲಪ್ಪ. ಇನ್ಯಾವತ್ತೂ ಈ ಬೆಳ್ಳಿ ನಿಮಗೆ ತೊಂದರೆ ಮಾಡಲ್ಲ. ಇನ್ಯಾವತ್ತೂ ಮಾಡದಿರೋ ಜಾಗಕ್ಕೆ ಹೊರಟೋಗ್ತೀನಿ. ನಿನ್ನ ಕಡೆಯಿಂದ ಒಂದು ಫೋನು ಬರಲಿಲ್ಲ, ಅದಕ್ಕೆ ನೋಡ್ಕೊಂಡು ಹೋಗಿ ಬಂದೆ. ಬೆಳಗ್ಗೆ ಮೈಂಡ್ ಡಿಸ್ಚಾರ್ಜ್ ಮಾಡ್ಸ್ಕೊಂಡ್ ಬರ್ಬೇಕಾದ್ರೆ ನೋಡಿದ್ದು. ಇನ್ನೂ ಮನೆಗೆ ಬಂದಿಲ್ಲ ಅಂದ್ರೆ? ಆಸ್ಪತ್ರೆಗೆ ಹೋಗಿ ಮಾಯಕ್ಕನ್ನ ನೋಡ್ಕೊಂಡು ಬರ್ತೀನಿ ಅಂತ ಬೆಳಿಗ್ಗೆನೇ ಹೋದವಳು. ಇಷ್ಟೊತ್ತಾದರೂ ಅವಳು ಸುಳ್ಳು ಸಿಗಲಿಲ್ಲ, ಅದಕ್ಕೆ ಬಂದ್ವಿ. ಒಂದು ಫೋನ್ ಮಾಡ್ಬೋದಿತ್ತಲ್ವಾ ಅತ್ತೆ? ಸರಿ, ಎಲ್ಲಿದ್ದಾಳು ಹುಡ್ಕೋಣ ಬನ್ನಿ. ಮಾವ, ನಾನು ಬರ್ತೀನಿ. ಬೇಡ, ನೀನು ರೆಸ್ಟ್ ಮಾಡು. ಬನ್ನಿ ಅತ್ತೆ. ಬೆಳ್ಳಿ ಸಿಗ್ತಾಳೆ, ಖಂಡಿತ ಸಿಗ್ತಾಳೆ, ಆದರೆ ಜೀವಂತವಾಗಲ್ಲ, ಹೆಣವಾಗಿ. ಆದ್ರೆ ನಂಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ, ಹೆಣನ ಎತ್ಕೊಂಬರಕ್ಕೆ 4 ಜನ ಬೇಕು ಅಂತ. ಇವ್ರು ಬರೀ 3 ಜನ ಹೋಗ್ತಿದ್ದಾರೆ. ಏನಾಯ್ತು ಪುಷ್ಪ, ಇಷ್ಟೊತ್ತಿಗೆ ಎಲ್ಲಿಗೆ ಹೊರಟಿದ್ದೀರಾ? ಅಣ್ಣ, ಬೆಳ್ಳಿ ಬೆಳಗ್ಗೆ ಮನೆ ಬಿಟ್ಟು ಹೋದವಳು, ಇನ್ನೂ ಬಂದಿಲ್ಲ ಅಣ್ಣ. ಬೆಳಿಗ್ಗೆ ಮಾಯನ್ ನೋಡೋದಕ್ಕೆ ಆಸ್ಪತ್ರೆಗೆ ಹೋದ್ಲು ಅಂತ ನೀನೇ ಹೇಳಿದ್ಯಲ್ಲಮ್ಮ. ಹೌದಣ್ಣ, ಆದ್ರೆ ಇಲ್ಲಿವರೆಗೂ ಮನೆಗೆ ಬಂದಿಲ್ಲ ಅವಳು. ಎಲ್ಲೋದ್ಲೋ ಏನೋ. ಮುತ್ತು, ನಿನ್ನ ನೋಡೋದಕ್ಕೆ ಬರ್ಲಿಲ್ವಾ? ಬಂದಿದ್ಲು ಅಪ್ಪ, ಆದ್ರೆ ನಮ್ಮ ಜೊತೆ ಜಾಸ್ತಿ ಹೊತ್ತು ಇರ್ಲಿಲ್ಲ. ಎಲ್ಗೋಗ್ತೀನಿ ಅಂತಾನೂ ಹೇಳಲಿಲ್ಲ. ಅಯ್ಯೋ, ಎಲ್ಲಪ್ಪ ಹುಡ್ಕೋದೀಗ? ಈಗ ಆಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಮೊದಲು ಗಾಡಿ ಹತ್ತಿ. ಸರಿ, ನಡಿಯಪ್ಪ. ಓ, ಏನಪ್ಪ ಮತ್ತು ಏನು ವಿಷಯ? ಬೆಳ್ಳಿ ಇನ್ನೂ ಮನೆಗೆ ಬಂದಿಲ್ಲ, ಅದಕ್ಕೆ ನಾವೆಲ್ಲ ಹುಡುಕ್ತಾ ಇದೀವಿ. ನೀವೇನಾದ್ರೂ ನೋಡಿದ್ರಾ? ಮತ್ತು ನಾನು ಹಿಂಗೆ ಹೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡ. ಬೆಳ್ಳಿ ಆ ಕದ್ರೇಶನ್ ಜೊತೆ ಹೋಗಿರ್ಬೇಕು. ಕದ್ರೇಶನ? ಯಾರದು? ಅದೇ ಬಡ್ಡಿ ದುಡ್ಡು ಫೇಮಸ್ ಕದ್ರೇಶ. ತುಂಬಾ ದಿನಗಳಿಂದ ಬೆಳ್ಳಿ ಕದ್ರೇಶನ್ ಜೊತೆ ಸುತ್ತಾ ಇದ್ದಾಳೆ ಅಂತ ಊರೆಲ್ಲ ಸುದ್ದಿ. ನಿನಗೆ ಗೊತ್ತಿಲ್ವಾ? ಅಣ್ಣ, ಅಣ್ಣ, ಸುತ್ತಿ ಬಳಸಿ ಯಾಕಣ್ಣ ಮಾತಾಡ್ತೀಯಾ? ಸ್ವಲ್ಪ ಬಿಡಿಸಿ ಹೇಳು, ಅಣ್ಣಂಗೆ ಗೊತ್ತಾಗ್ಲಿ. ಇಲ್ಲಿ ಕೇಳಪ್ಪ ಬತ್ತ. ಕದ್ರೇಶನ ಬೆಳ್ಳಿನ ಓಡೋಗಿದ್ದಾರೆ ಅಂತ ನಂಗೆ ಅನುಮಾನ. ಇನ್ನೊಂದು ಮಾತು ಬೆಳ್ಳಿ ಬಗ್ಗೆ ಮಾತಾಡಿದ್ರೆ ನಾಲ್ಗೆ ಸಿಗ್ದಾಕ್ಬಿಡ್ತೀನಿ. ಮುತ್ತು, ಜಗಳ ಆಡೋ ಸಮಯನೇನಪ್ಪ? ನೋಡಿ ಅಪ್ಪ, ಹೆಂಗ್ ಮಾತಾಡ್ತಾನ ಅವನು. ನಡಿ, ಬೆಳ್ಳಿನ ಹುಡ್ಕೋಣ.
ಹೋಗು ದುಡ್ಡಿನ ಮದದಲ್ಲಿ ನನಗೆ ಹೊಡಿತೀಯ. ಬೆಳ್ಳಿ ಅವನ ಜೊತೆ ಯಾವ್ಯಾವ ತೋಪ ಸುತ್ತಾ ಇದ್ದಾಳೋ ಏನೋ. ಮೊದಲು ಅವಳನ್ನ ಕರ್ಕೊಬಾ, ಆಮೇಲೆ ನಿನಗಿದೆ. ಓ ಮುತ್ತು, ಏನ್ ವಿಷಯ? ಏನಪ್ಪ ಇಷ್ಟೊತ್ತಲ್ಲಿ? ನಮ್ಮ ಬೆಳ್ಳಿನೇಂದ್ರ ನೋಡಿದ್ರ? ಬೆಳ್ಳಿನ ಬೆಳಿಗ್ಗೆ 10 ಗಂಟೆನಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿದೆ. ಬಸ್ ಸ್ಟ್ಯಾಂಡ್ ಅಲ್ಲ, ಊರಿಗೆ ಹೋಗಿರ್ಬೋದು ನೋಡಪ್ಪ. ಇಲ್ಲಪ್ಪ ಮುತ್ತು, ನನಗೆ ಹೇಳ್ದೆ ಬೆಳ್ಳಿ ಎಲ್ಲೂ ಹೋಗಲ್ಲಪ್ಪ. ಅತ್ತೆ ಸಮಾಧಾನ ಮಾಡ್ಕೊಳ್ಳಿ. ಬನ್ನಿ ಭಾಗ್ಯಕ್ಕನ ಮನೆ ಹತ್ರ ಹುಡ್ಕೋಣ. ಅಣ್ಣ ಬರ್ತೀವಿ. ಆಯ್ತು, ಹೋಗಿ ನೋಡಿ. ಏನಪ್ಪ ಮುತ್ತು ಇಷ್ಟೊತ್ತಲ್ಲಿ? ಅಕ್ಕ ಬೆಳ್ಳಿನೇಂದ್ರ ನೋಡಿದ್ರ? ಬೆಳ್ಳಿನ ಮಧ್ಯಾಹ್ನ 12 ಗಂಟೆಲಿ ದೇವಸ್ಥಾನದಲ್ಲಿ ನೋಡ್ದೆ, ಆಮೇಲೆ ನೋಡ್ಲೇ ಇಲ್ಲ. ಸರಿ ಅಕ್ಕ, ಮತ್ತೇನಾದ್ರು ನೋಡಿದ್ರೆ ನನಗೆ ಬಂದು ಹೇಳಿ. ಆಯ್ತಪ್ಪ. ಬರ್ತೀನಿ ಅಕ್ಕ. ಮತ್ತೆ ಅವ್ರ ದೇವಸ್ಥಾನದ ಹತ್ರ ನೋಡಿದ್ರಂತೆ. ಗಾಡಿ ಐತಿ, ದೇವಸ್ಥಾನಕ್ಕೆ ಹೋಗೋಣ. ನಮಸ್ಕಾರ ಪುರೋಹಿತ್ರೆ. ಓಹೋ ಮುತ್ತು, ಏನಪ್ಪ ಇಷ್ಟೊತ್ತಿನಲ್ಲಿ? ನಾನು ಈಗ ತಾನೇ ಪೂಜೆ ಮುಗಿಸಿ ಬೀಗ ಹಾಕಿ ಮನೆಗೆ ಹೊರಟಿದ್ದೀನಿ. ಸ್ವಲ್ಪ ಮುಂಚೆ ಬರಬಾರ್ದಾಗಿತ್ತಪ್ಪ. ಪರವಾಗಿಲ್ಲ ಪುರೋಹಿತ್ರೆ, ನಮ್ಮ ಬೆಳ್ಳಿ ಏನಾದ್ರೂ ಈ ಕಡೆ ಬಂದ್ಲಾ? ಬೆಳ್ಳಿನ ಇಲ್ವಲ್ಲಪ್ಪ. ಸರಿ ಪುರೋಹಿತ್ರೆ. ಪುಷ್ಪಕ, ಯಾಕೆ ಅಷ್ಟೊಂದು ಗಾಬರಿಯಿಂದ ಓಡ್ತಾ ಇದ್ದೀರಾ? ರೇಣುಕಾ, ಬೆಳಗ್ಗೆಯಿಂದ ನಮ್ಮ ಬೆಳ್ಳಿ ಕಾಣಿಸ್ತಾ ಇಲ್ಲ, ಅದಕ್ಕೆ ಎಲ್ಲ ಹುಡುಕ್ತಾ ಇದೀವಿ. ನೀನೆಲ್ಲಾದ್ರೂ ನಮ್ಮ ಬೆಳ್ಳಿ ನೋಡಿದ್ಯಾ? ಬೆಳ್ಳಿನ? ಆ ಕದ್ರೇಶನ್ ಜೊತೆ 2 ಸತಿ ಓಡಾಡಿರೋದು ನಾನೇ ನೋಡಿದ್ದೀನಿ. ಕದ್ರೇಶ ಒಳ್ಳೆ ಒಂಥರ ಅನ್ನಿಸ್ತಾ ಇಲ್ಲ. ಮೊದ್ಲು ಅವನ್ನ ಹಿಡ್ದು ಕೇಳಿ, ಏನಾದ್ರೂ ವಿಷಯ ಗೊತ್ತಾಗ್ಬೋದು. ನಾನಂತೂ ಹೇಳೋಷ್ಟು ಹೇಳಿದ್ದೀನಿ. ಇದಕ್ ಮೇಲೆ ನಿಮ್ಮ ಇಷ್ಟ. ಊರಲ್ಲಿ ಎಲ್ಲರೂ ಅವನ್ನ ಅಲೋಲ್ಕಾರ ಅಂತ ಹೇಳ್ತಾವ್ರೆ. ಹುಷಾರು, ನಾನಿನ್ ಬರ್ತೀನಿ. ಮುತ್ತು, ಆ ದೇವ್ರು ಯಾಕೆ ನಮ್ಮನ್ನ ಈ ರೀತಿ ಪರೀಕ್ಷೆ ಮಾಡ್ತಾ ಇದ್ದಾನೆ? ನಾವು ಯಾರಿಗೇನು ಅನ್ಯಾಯ ಮಾಡಿದ್ದೀವಿ? ಊರಲ್ಲೆಲ್ಲ ನನ್ನ ಮಗಳ ಬಗ್ಗೆ ಕೆಟ್ಟದಾಗಿ ತಪ್ಪಾಗಿ ಮಾತಾಡ್ತಿದ್ದಾರೆ. ನನ್ನ ಮಗಳಿಗೆ ಯಾಕಿಂತ ಕಷ್ಟ ಮುತ್ತು? ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಯಾರ್ಯಾರು ಏನೇನೋ ಹೇಳ್ತಾರೆ ಅಂತ ಎಲ್ಲ ನಂಬಕ್ಕಾಗುತ್ತಾ? ಇರುವೆ ಹೋದ್ರೆ ಆನೇನೆ ಹೋಯ್ತು ಅಂತ ಹೇಳೋ ಜನ ಇವರು. ಕಣ್ಣಾರೆ ನೋಡಿದ್ರೇನೆ ನಿಜ ಏನು ಅಂತ ಗೊತ್ತಾಗೋದು. ಹುಡ್ಕೋಣ ಬನ್ನಿ. ಮುತ್ತು, ಏನಾಯ್ತು? ಯಾರಿಗ ಹೊಡೆದಂತ ಏನಾಯ್ತು? ಮತ್ತಿನ್ನೇನು, ನಮ್ ಬೆಳ್ಳಿ ಯಾರೋ ಕದ್ರೇಶನ್ ಜೊತೆ ಓಡಾಡ್ತಿದ್ದಾಳೆ ಅಂತ ಇಲ್ದೇ ಇರೋದ್ನೆಲ್ಲ ಹೇಳ್ದ. ಅದಕ್ಕೆ ಹೊಡೆದೆ. ನಮ್ ಬೆಳ್ಳಿ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು ಅವ್ನು ಇನ್ನೂ ಜೀವಂತವಾಗಿ ಉಳಿಸಿದೀನಲ್ಲ, ಅದೊಂದು ಪುಣ್ಯ. ಮುತ್ತು, ಒಂದು ಮಾತು ಕಣ, ಬೇಜಾರು ಮಾಡ್ಕೋಬೇಡ. ಏನಕ್ಕೂ ಒಂದ್ಸರಿ ಕದ್ರೇಶನ್ ಮನೇಲಿ ಹೋಗಿ ಬೆಳ್ಳಿ ಇದ್ದಾಳ ಅಂತ ನೋಡ್ಕೊಂಡ್ ಬಿಡೋಣ ಕಣ. ಏ ಷಣ್ಮುಗ, ಏ ಷಣ್ಮುಗ, ಸುಮ್ನೆ ಇದ್ರೆ ಸರಿ. ಏನೋ ನೀನು ಹಂಗೆ ಮಾತಾಡ್ತಿದ್ಯಾ? ಮುತ್ತು, ಬೆಳ್ಳಿ ಚಿಂತಂತ ಮಗು ಅಂತ ನನಗೆ ಗೊತ್ತಿಲ್ವನ? ಅಲ್ಲೋಗಿ ನೋಡಿದ್ರೇನೆ ಇವ್ರು ಹೇಳ್ತಾರೆ ಅದ ಸುಳ್ಳು ಅಂತ ಪ್ರೂವ್ ಆಗೋದು.
ಈ ಕೋಪ ಮಾಡ್ಕೊಳ್ಳೋ ಸಮಯ ಅಲ್ಲಪ್ಪ, ಸಮಾಧಾನದಿಂದ ಹುಡುಕ್ಬೇಕು. ಮಾತಲ್ಲ ಮುಖ್ಯ, ಬೆಳ್ಳಿ ಮುಖ್ಯ ನಮಗೆ. ನಡಿ ಹೋಗೋಣ. ನಡಿ, ಗಾಡಿ ಎತ್ತು. ಬನ್ನಿಮ್ಮ. ಅಣ್ಣ, ಕದರೇಶ್ ಎಲ್ಲಿದ್ದಾನೆ? ಅವನ ಸ್ವಲ್ಪ ಮಾತಾಡ್ಬೇಕಾಯ್ತು. ಅಣ್ಣ ಬೆಳಗಿಂದಾನು ಕಾಣ್ತಾ ಇಲ್ಲ, ಎಲ್ಲಿ ಹೋದ್ರು ಏನೋ ಗೊತ್ತಿಲ್ಲ ಅಣ್ಣ. ಈಗೇನೋ ಮಾಡೋದು ಷಣ್ಮುಗ? ಒಂದು ನಿಮಿಷ ಬಂದೆ, ಇಲ್ಲ ಇರು. ಅತ್ತೆ, ಯಾಕೆ ಹೇಳ್ತಿದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ, ಬೆಳ್ಳಿ ಸಿಗ್ತಾಳೆ. ಮುತ್ತು, ಇವನೇ ಕದರೇಶನ್ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಎಲ್ಲ. ಒಂದು 4 ಹಾಕಿದ್ರೆ ನಿಜ ಹೇಳ್ತಾನೆ. ಹೇಳ. ಅಣ್ಣ, ನಿನ್ನೆ ರಾತ್ರಿ ಮನೆ ಬಿಟ್ಟು ಹೋದವನು ಇನ್ನೂ ಮನೆಗೆ ಬಂದಿಲ್ಲ ಅಣ್ಣ. ಎಲ್ಲಿ ಹೋದ್ರೋ ಏನೋ ನನಗೂ ಎಂದೂ ಗೊತ್ತಿಲ್ಲ. ನೀವು ಎಲ್ಲಿ ಬಂದು ಹೇಳಂದ್ರೆ ನಾನು ಸಾಕ್ಷಿ ಹೇಳ್ತೀನಿ ಅಣ್ಣ. ನನ್ನನ್ನು ಬಿಟ್ಬಿಡೋಣ. ಅತ್ತೆ, ಇವ್ನು ಎಷ್ಟು ಹೊಡೆದ್ರು ಬಾಯ್ ಬಿಡಲ್ಲ. ಸುಮ್ಮನೆ ಟೈಮ್ ವೇಸ್ಟು. ನೀವು ಹೊರಡಿ. ನಾನು ಇವನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಟ್ಟು ವಿಚಾರ ಮಾಡಕ್ಕೆ ಹೇಳ್ತೀನಿ. ಪೊಲೀಸವ್ರು 4 ತದಕ್ತಾಗ ಸತ್ಯ ಏನು ಅಂತ ಆಚೆ ಬರುತ್ತೆ. ದೇವ್ರೆ, ನಮ್ಗೆ ಯಾಕಿಂತ ಪರೀಕ್ಷೆ ಕೊಡ್ತಿದ್ಯಪ್ಪ? ನನ್ನ ಮಗಳು ಎಲ್ಲಿದ್ದಾಳೋ, ಹೇಗಿದ್ದಾಳೋ ಯಾರಿಗೂ ಗೊತ್ತಾಗ್ತಾ ಇಲ್ವಲ್ಲ. ಏನ್ ಮಾಡೋದು ಇವಾಗ? ಅತ್ತೆ, ಅಳ್ಬೇಡಿ. ಈಗಾಗಲೇ ತುಂಬ ಲೇಟ್ ಆಗಿದೆ. ಇಷ್ಟೊತ್ತಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ಬರೋದು ಚೆನ್ನಾಗಿರಲ್ಲ. ನಾನು ಮತ್ತೆ ವಾಪಸ್ ಬರೋದಾದ್ರೆ ಅದು ಬೆಳ್ಳಿ ಜೊತೆನೆ. ನನ್ನ ನಂಬಿ. ಜಗತ್ತೇ ಗೊತ್ತಿಲ್ಲದೆ ಇರೋ ಮಗು ಅದು. ಈ ಊರು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಅವಳ ಬಗ್ಗೆ ಏನು ತಿಳಿದೆ ಹೇಗಪ್ಪ ಹೋಗೋದು? ಅಜ್ಜಿ, ಸಮಾಧಾನ ಮಾಡ್ಕೊಳ್ಳಿ. ಅಪ್ಪ, ಈಗ ಸಮಯ ಮೀರ್ತಿದೆ. ನೀವಾದ್ರೂ ಹೇಳಿಪ್ಪ. ಪುಷ್ಪ, ಬೆಳ್ಳಿನ ಮನೆಗೆ ಕರ್ಕೊಂಡ್ಬರ್ತೀನಿ ಅಂತ ಮುತ್ತು ಹೇಳ್ತೀಯಾನೆ. ಈಗಾಗಲೇ ಟೈಮ್ ಆಗಿದೆ, ನೀವಿನ್ನು ಹೊರಡಿ. ಅತ್ತೆ, ನೀವು ಹೊರಡಿ. ಹೊರಡಿ ಅಜ್ಜಿ. ಏಯ್, ಬಾರ, ಗಾಡಿ ಹತ್ತು. ಗೊತ್ತಣ್ಣ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಬಿಟ್ಬಿಡೋಣ. ನಮ್ಮ ತಾಯನಿಗೂ ಏನು ಗೊತ್ತಿಲ್ಲ. ಅವ್ರು ಯಾರೋ ನಾವ್ಯಾರೋ ನಮ್ಗೇನು ಗೊತ್ತಿಲ್ಲ. ನಾನು ಬಿಟ್ಬಿಡೋಣ. ಮುತ್ತು, 4 ಖರ್ಚು ಕೊಟ್ರೆ ನಿಜ ಹೇಳ್ತಾನೆ. ಅವನ ಏನ್ರಿ, ಏನು ಖರ್ಚು ಕೊಡ್ತೀರಾ? ದೊನ್ನೆ ಬಿರಿಯಾನಿ ಕೊಡ್ತೀನಿ, ನಡಿ. ಮುತ್ತು, ಏನಪ್ಪ ಇಷ್ಟೊತ್ನಾಗ ಇವನ್ನ ಕರ್ಕೊಂಡ್ ಬಂದಿದ್ಯಾ? ಸರ್, ನಮ್ಮ ತಾಯನಿಗೂ ನನ್ಗೇನು ಗೊತ್ತಿಲ್ಲ ಸರ್. ಕುದುರೆಸಿನ ಜೊತೆ ಬಡ್ಡಿ ವಸೂಲಿ ಅಷ್ಟೇ ಹೋಗ್ತಿದ್ದೆ ಸರ್. ನಿನ್ನೆ ರಾತ್ರಿ ಅಷ್ಟೇ ನೋಡಿದ್ದು ಸರ್. ಆಮೇಲೆ ಅವ್ರು ನನ್ನ ಕಣ್ಣಿಗೆ ಕಾಣಲೇ ಇಲ್ಲ ಸರ್. ಈ ತರ ಡೋವ್ ಮಾಡೋರ್ನ ತುಂಬಾ ಜನ ನೋಡಿದ್ದೀನಿ. ತೆಗಿಯೋ ಫೋನು. ಜೋಬಲ್ ಕಾಸು ಇರ್ತೀಯೋ ಇಲ್ಲೋ ಗೊತ್ತಿರಲ್ಲ, ಆದ್ರೆ ಮೊಬೈಲ್ ಮಾತ್ರ ಮಡಗಿದ್ದೀರಾ. ಎಲ್ಲೋ ನೋಡ್ದಂಗೈತಲ್ಲ.